ಈಗಿನ ಬೆಂಗಳೂರು ಗಾಯನ ಸಮಾಜದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಕನಸು ಮನಸ್ಸಿನಲ್ಲಿ ಕೂಡ ನನ್ನ ಜೀವನದಲ್ಲಿ ನಾನು ಊಹಿಸಿಕೊಂಡಿರಲಿಲ್ಲ. ಬರೀ ಪೇಪರಲ್ಲಿ ಓದ್ತಾ ಇದ್ದೆ ಗಾಯನ ಸಮಾಜದ ಬಗ್ಗೆ. ಅದು ಪಂಡಿತ ವೆಂಕಟೇಶ್ ಕುಮಾರ್ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಅಂತಂತೂ ಎಂದೂ ಅಂದ್ಕೊಂಡಿರಲಿಲ್ಲ ನಾನು. ನನಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಹೃದಯ ತುಂಬುವಂತೆ ಮಾತನಾಡಿ ಜೀವನವನ್ನು ಪರಿವರ್ತಿಸತಕ್ಕಂತಹ ಗುರುರಾಜ್ ಕರ್ಗಿ ಸರ್, ಇನ್ನೊಂದು ಕಡೆ ಹೃದಯವನ್ನು ಮುಟ್ಟಿ ಎಲ್ಲರನ್ನು ಗುಣಪಡಿಸ್ತಕ್ಕಂತಹ ವಿವೇಕ್ ಜೋಡಿ ಸರ್, ನಿಮ್ಮೆಲ್ಲರಿಗೂ ನಾವು ಶುದ್ಧವಾಗಿ ರಕ್ತವನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ ಅಂತಕ್ಕಂಥ BKF ನಮ್ಮ ಶ್ರೀರಾಮ್ ಸರ್ ಮತ್ತು ಶ್ರೀನಿವಾಸ್ ಸರ್, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಸಭಿಕರೇ ಹಾಗೂ ಗೌರವಾನ್ವಿತರೆ, ನಿಮ್ಮ ಮುಂದೆ ನಿಂತ್ಕೊಂಡು ಮಾತನಾಡಲಿಕ್ಕೆ ಹೋದಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಆ ಕನ್ಯಾಕುಮಾರಿಯಲ್ಲಿ ನಿಂತ್ಕೊಂಡು 3 ಕಡೆ ಸಮುದ್ರ ನೋಡಿದಾಗತ್ತೆ. ಎಡಗಡೆಗೆ ಬಂಗಾಳ ಕೊಲ್ಲಿ ಸಮುದ್ರ, ಬಲಗಡೆಗೆ ಅರಬ್ಬಿ ಸಮುದ್ರ, ಮುಂದಗಡೆಗೆ ಹಿಂದೂ ಮಹಾಸಾಗರ. ಅವ್ರ ಮಧ್ಯೆ ನಿಂತ್ಕೊಂಡು ನಾ ಏನು ಮಾಡಲಿ, ನಾನು ಹೊಳ್ಳಿ ಹೋಗೋದು ದಾರಿ ಅಂತ ಅನಿಸ್ಕತ್ತದ ನೋಡಿದ್ರೆ ಅಂತ ಒಂದು ಭಾವನೆ ನನಗೆ ಬರ್ಲಿಕ್ಕತ್ತದ. ಬಹಳ ಸಂತೋಷದ ಸಮಯ. ಕಿಡ್ನಿ ಫೌಂಡೇಶನ್ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪಿ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ಬಹಳ ವಿಶದವಾಗಿ ವಿವರವಾಗಿ ಅದರ ಬಗ್ಗೆ ಹೇಳಿದರು. 1979 ಪ್ರಾರಂಭವಾಗಿದೆ. ನಮ್ಮ ಹತ್ರ ಸುಮಾರು 86 ಮಷೀನ್ಸ್ಗಳಿವೆ. 50% ಮಷೀನ್ಸು ನಾವೆಲ್ಲ ಕನ್ಸೆಷನ್ ಫ್ರೀಯಲ್ಲೇ ಕೊಡ್ತೀವಿ. ಆಮೇಲೆ ಸ್ವಲ್ಪ 20-30% ಡಿಸ್ಕೌಂಟಲ್ಲಿ ಕೊಡ್ತೀವಿ. ಒಂದು 20% ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ ಅಂತ ಹೇಳಿದ್ದು ನೋಡಿಬಿಟ್ಟು ನನಗೆ ಅನಿಸ್ತು, ಭಾರತ ದೇಶ ಯಾಕೆ ಸುಭಿಕ್ಷವಾಗಿದೆ ಅಂತಂದರೆ ಇಂಥ ಮಾನವೀಯತೆ ಇರೋದರಿಂದ ಭಾರತ ದೇಶ ಸುಭಿಕ್ಷವಾಗಿದೆ ಅಂತಕ್ಕಂತಹ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಇವತ್ತು ಗುರುರಾಜ್ ಕರ್ಗಿ ಸರ್ ಭೇಟಿಯಾದ ತಕ್ಷಣ ಅವರೊಂದು ಮಾತು ಹೇಳಿದರು. ಏನಂದರೆ ಎಕ್ಸಲೆಂಟ್ ಮೆಮರಿ ಅಂತ ಹೇಳ್ಬಿಟ್ಟು. ಸರ್, ತಾವು ಮರ್ತಿರ್ಬೋದು, ತಾವು ಕ್ಲಾಸನ್ನು ಹೇಳ್ತಾ ಇರಬೇಕಾದ್ರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಕ್ಲಾಸ್ ಹೇಳ್ತಾ ಇರಬೇಕಾದ್ರೆ ನಮಗೆ ಒಂದು ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡಿ ಇದನ್ನು ಅದೇ ರೀತಿ ಹೇಳಬೇಕು ಅಂತ ಹೇಳಿದಾಗ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಆಯಿತು. ಕಮ್ಯುನಿಕೇಷನ್ ಲಾಸ್ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಆವಾಗ ಯಾರಾದರೂ ಆಡಿಯನ್ಸಲ್ಲಿ ಹೇಳ್ತೀರಾ ನಾನೇ ಹೇಳಿದ್ದೀನ ಅಂತ ನೀವು ಕೇಳಿದ್ರಿ. ಆವಾಗ ನಾನು ಕೈ ಎತ್ತಿ ಹೇಳಿದೆ. ಅವತ್ತು ಕೂಡ ಇನ್ಕ್ರೆಡಿಬಲ್ ಮೆಮೊರಿ ಅಂತ ತಾವು ಹೇಳಿದ್ರಿ ನನಗೆ. ಐ ಸ್ಟಿಲ್ ರಿಮೆಂಬರ್ ದಟ್ ವಾಸ್ ಎನ್ ಅವಾರ್ಡ್ ದಟ್ ಟೈಮ್. ಇರಲಿ, ಒಂದು ಉದಾತ್ತ ಕೆಲಸವನ್ನು ನಾವು ಮಾಡಲಿಕ್ಕೆ ತಯಾರಾಗಿದ್ದೇವೆ. ಈ ಒಂದು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಇಲ್ಲಿ ನಾನು ನೋಡಿದಾಗ ನಮ್ಮ ಶ್ರೀರಾಮ್ ಅವರು ಬಹಳ ಉತ್ಸುಕತೆಯಿಂದ, ಶ್ರೀರಾಮ್ ಅವರು ಅವರ ಟೀಮ್ ಏನಿದೆ ಬಹಳ ಉತ್ಸುಕತೆಯಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂಗೀತದ ಬಗ್ಗೆ ಮಾತನಾಡಲಿಕ್ಕೆ ಜಾಸ್ತಿ ನನಗೆ ಅರ್ಹತೆ ಇಲ್ಲ. ಮಾತನಾಡ್ಬೋದು, ಎಲ್ಲಿಂದನೂ ಓದಿದ್ದನೋ ಕೇಳಿದ್ದನೋ ನಿಮಗೆ ಹೇಳಿಬಿಡ್ಬೋದು, ಆದರೆ ಆ ಅರ್ಹತೆ ನನಗೆ ಇಲ್ಲ. ನಮ್ಮ ತಾಯಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ಸಂಗೀತಕಾರ್ತಿಯಾಗಿದ್ದರು ಅಂತಕ್ಕಂಥದ್ದು ಒಂದೇ ಒಂದು ಕ್ವಾಲಿಫಿಕೇಷನ್ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ನಾನು ರೀಸೆಂಟ್ಲಿ ಒಬ್ಬ ಯೋಗಿ ಜೊತೆಗೆ ಮಾತನಾಡ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಇಂಥವ್ರನ್ನೆಲ್ಲ ಭೇಟಿ ಆಗ್ತಕ್ಕಂಥ ಒಂದು ಹಂಬಲ ಇದೆ, ಹವ್ಯಾಸನೂ ಇದೆ. ಅವರು ಹೇಳ್ತಾ ಇದ್ರು, ನನಗೊಂದು ವಿಚಿತ್ರವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಅನುಭವ ಆಯಿತು ಅಂತ ನಾನು ಅವ್ರಿಗೆ ಕೇಳಿದೆ. ಐ ವಾಸ್ ವೆರಿ ಕ್ಯೂರಿಯಸ್ ಟು ನೋ ಹಿಸ್ ಎಕ್ಸ್ಪ್ಲನೇಷನ್ಸ್. ಅವರು ನನಗೆ ಹೇಳಿದರು, ಏನಂದರೆ, ನಾನು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ನನಗೆ ಒಂದು ಕಾಲ್ ಬಂತು, ಎಲ್ಲಿಂದನೋ ಒಂದು ಕರೆ ಬಂತು, ನೀನು ಸಾವನ್ನು ನೋಡಲಿಕ್ಕೆ ಇಷ್ಟಪಡ್ತೀಯಾ ಅಂತೂ ನಾನು 1 ದಿವಸ ಬಿಟ್ಟೆ, 2 ದಿವಸ ಬಿಟ್ಟು ಹೆದರಿಕೆ ಆಯಿತು ನನಗೆ. ಅಂದರೆ ನನ್ನ ಕಡೆ ಸಮಯ ಬಂತೇನೋ ಅಂತೇಳಿ ಹೆದರಿಕೆ ಆಯ್ತು ನನಗೆ. ಅಂದ್ರೂ 3-4 ಸರಿ ನಾನು ಹಿಂಗಾದಾಗ ಒಂದು ಸಲ ಹೇಳಿದೆ, ನಾನು ಆಯಿತು ನೋಡಿಬಿಡ್ತೀನಿ ಅಂದಾಗ ಅವತ್ತು ನಾನು ರಾತ್ರಿ ಮಲಗಿದಾಗ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ನಾನು ಕೇಳ್ತಾ ಇದ್ದೀನಿ. ಅವರು ಏನು ಹೇಳಿದರು ಅಂದರೆ, ನಾನು ಅದನ್ನು ಅವರು ಹೇಗೆ ಹೇಳಿದರು ಅಂತಕ್ಕಂಥ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ನಾನು ಅವತ್ತು ಮಲಗಿದಾಗ ಸಡನ್ಲಿ ನನ್ನ ಹೋಲ್ ಬಾಡಿ ರೆಸ್ಪಾಂಡ್ ಮಾಡೋದನ್ನು ಸ್ಟಾಪ್ ಮಾಡಿತ್ತು. ನನ್ನ ಕಣ್ಣು ಮುಂದುಗಡೆಗೆ ನಮ್ಮ ತಂದೆ ಬಂದರು, ನಮ್ಮ ತಾಯಿ ಬಂದರು, ನಮ್ಮ ಅಜ್ಜ ಬಂದರು, ಎಲ್ಲರೂ ಬಂದು ಹೋದ್ರು. ನಾವು ನೋಡಲಾರ್ದಂಥ ಮುಖಗಳು, ಅನೇಕ ಮುಖಗಳೆಲ್ಲ ಬಂದು ಹೋದವು. ಅದೇ ರೀತಿ
ನಾನು ಮಾಡಿರ್ತಕ್ಕಂಥ ಕೆಲಸಗಳು, ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳು, ಮಾಡಿರ್ತಕ್ಕಂಥ ವ್ಯಕ್ತಿಗಳು, ನಾನು ಅವ್ರ ಜೊತೆ ಇರ್ತಕ್ಕಂಥದ್ದು ಎಲ್ಲ ಒಂಥರ ಫೋಟೋಗ್ರಾಫ್, ಒಂದು ವಿಡಿಯೋ ಥರ ನನ್ನ ಮುಂದೆ ಎಲ್ಲ ಬಂತು ಸರ್. ಬಂದು ಸುಮಾರು ನನ್ನ ಕಣ್ಣುಗಳಲ್ಲಿ ನೀರು ಹರಿತಾ ಇದೆ, ನನ್ನ ದೇಹದಲ್ಲಿ ಎಲ್ಲ ಬೆವರು ಹರಿತಾ ಇದೆ. ಇಮ್ಮಿಡಿಯೇಟ್ಲಿ ಆ ವಿಡಿಯೋ ಸ್ಟಾಪ್ ಆಯಿತು. ವಿಡಿಯೋ ಸ್ಟಾಪ್ ಆದ ತಕ್ಷಣ ನಿಧಾನಕ್ಕೆ ನನ್ನ ಗಮನ ನನ್ನ ಹಾರ್ಟ್ ಕಡೆಗೆ ಹೋಯಿತು. ಹಾರ್ಟ್ ಬಡಿತಾ ಇತ್ತು. ಹಾರ್ಟ್ ನಿಧಾನಕ್ಕೆ ಸ್ಟಾಪ್ ಆಯಿತು. ಹಾರ್ಟ್ ಮುಗಿದ ತಕ್ಷಣ ನೆಕ್ಸ್ಟ್ ಅದು ಎಲ್ಲಿ ಹೋಯ್ತು ಅಂದರೆ ನನಗೆ ಫೀಲ್ ಆಗ್ತಾ ಇದೆ ಕಿಡ್ನಿಗಳ ಹತ್ರ ಹೋಯಿತು. ಕಿಡ್ನಿಗಳ ಹತ್ರ ಕಿಡ್ನಿ ನಿಧಾನಕ್ಕೆ ಬಡಿತಾ ಅದು ಸ್ಲೋ ಆಯಿತು. ಆಮೇಲೆ ನಿಧಾನಕ್ಕೆ ಏನೋ ಒಂದು ಶಕ್ತಿ ನನ್ನಿಂದ ಕೆಳಗಡೆ ಹೋಗ್ತಾ ಇದೆ, ಹರ್ಕೊಂಡು ಹೋಗ್ತಾ ಇದೆ ಅಂತ ನನಗನ್ನಿಸ್ತು. ಹೋಯ್ತಂದಾಗ ನನ್ನ ಮುಂದೆ ಒಬ್ಬ ಎತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಅವನು ಕರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಸರ್. ನನ್ನನ್ನು ಅವನು ಬಾ ಅಂತ ಕರಿತಾ ಇದ್ದಾನೆ. ನಾನು ಹೋಗ್ತಾ ಇದ್ದಾಗ ಎಲ್ಲಿಂದಲೋ ಒಬ್ಬ 40ರಿಂದ 45 ವರ್ಷದ ಒಬ್ಬ ಹೆಣ್ಮಗಳು ಬಂದ್ಬಿಟ್ಟು, ನಡಿ ನೀನಾಗಿ ಬಂದಿದ್ದೀಯಾ ಅಂತ ಹೇಳ್ಬಿಟ್ಟು ಅವನು ಓಡಿಸ್ಬಿಟ್ಲು. ನಿಧಾನಕ್ಕೆ ನನ್ನ ಕಾಲುಗಳಿಂದ ಮತ್ತೆ ವಾಪಸ್ಸು ಏನೋ ಶಕ್ತಿ ಬಂದಂಗಾಗಿ ನನ್ನ ಕಿಡ್ನಿ, ಹೃದಯ ಮತ್ತು ನನ್ನ ಮೆದುಳು ಕಾನ್ಷಿಯಸ್ಸಿಗೆ ಬಂತು. ನನ್ನ ಹೆಂಡತಿ ಪಕ್ಕದಲ್ಲಿ ಒದರಾಡ್ತಾ ಇದ್ದಾಳೆ. ಏನಾಗ್ತದೆ ನನ್ನ ಗಂಡನಿಗೆ ಏನಾಯ್ತು ಅಂತ ನೋಡ್ತಾ ಇದ್ದಾಳೆ. ಪೂರ್ತಿ ನನ್ನ ಹಾಸಿಗೆ ಹಸಿಯಾಗಿದೆ. ನಾನು ಮೃತ್ಯುವನ್ನು ನೋಡಿ ವಾಪಸ್ ಬಂದೆ ಸರ್ ಅಂತ ನನಗೆ ಅವರು ಹೇಳಿದ್ರು. ನನಗೆ ಮೈ ಜುಮ್ ಅಂದ್ಬಿಟ್ಟು. ಇಂಥ ಹೇಗಾಗ್ತದೆ ನನಗಂತೂ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು, ಕೆಲವೊಬ್ರು ಹೇಳ್ತಾರೆ ಕೆಳಗಿಂದ ಮೇಲೆ ಹೋಗ್ತದೆ, ಊರ್ಧ್ವಮುಖವಾಗಿ ಹೋಗ್ತದೆ ಜೀವ ಅಂತಕ್ಕಂಥ ಕೆಲವೊಂದು ಹೇಳ್ತಾರೆ. ಕೆಲವೊಬ್ಬರು ಈ ಥರ ಅವ್ರು ಹೇಳಿದರು. ನನಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ, ಯಾಕಂದ್ರೆ ಸತ್ತ ಮೇಲೆ ಗೊತ್ತಾಗೋದು ಹೇಗೆ ಸಾಯ್ತೀವಿ ಅಂತ ಹೇಳ್ಬಿಟ್ಟು, ಅದಂತೂ ಇನ್ನೂ ಆಗಿಲ್ಲ. ಅದಕ್ಕೆ ಆವಾಗ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಹೇಳ್ತಾ ಇದ್ರು, ಸರ್ ನಾನು ಮುಂದೆ ಜೀವನದಲ್ಲಿ ಏನು ಮಾಡ್ಬೇಕಂತ ಮಾಡಿದರೆ ನೀವು. ಇನ್ನೊಂದು ಸ್ವಲ್ಪ ದಿವಸ ಅವರು ಸಕ್ರಿಯರಾಗಿದ್ದಾರೆ. ಅವ್ರು ಕೇಳಿದ್ರೆ ನಾನು ಏನು ಮಾಡ್ಬೇಕಂತ ಮಾಡಿ ಸರ್. ನಾನು ಏನೂ ಮಾಡೋದಿಲ್ಲ ಸರ್, ನಾನು ಮೆಡಿಟೇಷನ್ ಅಷ್ಟೇ ಮಾಡ್ತೀನಿ, ಯಾವ ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಸರ್, ಅವತ್ತು ನನ್ನ ಮುಂದೆ ಬಂದಿರತಕ್ಕಂಥ ವಿಡಿಯೋ ಇನ್ನೂ ನನ್ನ ಕಣ್ಣು ಮುಂದಿದೆ. ನಾನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸಗಳೆಲ್ಲ ನನ್ನ ಮುಂದೆ ಇನ್ನೂ ಡಿಸ್ಪ್ಲೇ ಆಗಿಬಿಟ್ಟಿವೆ ಸರ್. ಹೀಗಾಗಿ ನಾನು ಏನು ಕೆಲಸವನ್ನು ಮಾಡಲಿ ಅಂತಕ್ಕಂತಹ ಜಿಜ್ಞಾಸೆನಲ್ಲಿದೆ. ನಾನು ಸ್ವಲ್ಪ ಮೆಡಿಟೇಷನ್ ಹತ್ರ ಹೋಗ್ಬಿಡ್ತೀನಿ ಸರ್, ನನಗೂ ಈಗ 65-66 ವರ್ಷ ಆಗಿದೆ ಅಂತಕ್ಕಂಥ ವಿಷಯವನ್ನು ಹೇಳಿದ್ರು. ಅವರು ಇಷ್ಟು ಹೇಳಿದಾಗ ನನಗನ್ನಿಸ್ತು, ನಾನು ಒಂದು ವೇಳೆ ಸಾಯುವಂಥ ಆ ಪರಿಸ್ಥಿತಿ ಇದ್ದರೆ ಏನು ಕಾಣ್ಬೋದು ನನಗೆ ಅಂತ. ನನಗೆ ಅದೇ ವಿಚಾರ ಬಂತು. ಟೈಮು ಕರೆಕ್ಟಾಗಿ ತಾವು ಹೇಳಿದ್ರೆ ಅಷ್ಟೊಂದು ಮುಗಿಸ್ತೀನಿ. ನಮ್ಮ ದೀಪಾ ಜೋಶಿ ನಮ್ಮ ಸಿಸ್ಟರ್ ಹೇಳಿದ್ದಾರೆ, ಸರ್ 5 ನಿಮಿಷ ಟೈಮ್ ನಿಮಗೆ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿಲ್ಲ ಎಷ್ಟೊತ್ತು ಮಾತಾಡ್ಬೇಕಂತ ಹೇಳ್ಬಿಟ್ಟು. ಆಮೇಲೆ ನಾನು ಯೋಚನೆ ಮಾಡ್ತಾ ಹೋದೆ, ಏನಪ್ಪ ಈ ಸಾವಿನ ಬಗ್ಗೆ ಹೀಗೆ ಹೇಳಿಬಿಟ್ರಲ್ಲ ಅವರು. ನನಗೂ ಕೂಡ ಒಂಥರ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಸಾವಿನ ಭಯ ಅಂತಂದು ಇರ್ತದೆ. ಸಾವಿನ ನೀವು ಒಪ್ಕೊಡ್ರಿ ಬೇಡ ಬಿಡ್ರಿ, ಅದು ಸಾವಿನ ಭಯ ಅಂತೂ ಎಲ್ರಿಗೂ ಇದ್ದೇ ಇರ್ತದೆ. ಆವಾಗ ಯೋಚನೆ ಮಾಡ್ತಾಯಿದ್ದೆ, ನಾನು ಸಾಯ್ಬೇಕಾದ್ರೆ ನನ್ನ ಮುಂದೆ ಎಂಥ ವಿಡಿಯೋ ಬರ್ಬೋದು ಅಂತ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ, ಏನಂತಂದರೆ ವಿಡಿಯೋ ಬಂದ್ರೂ ಅದನ್ನು ನೋಡಿ ಖುಷಿ ಆಗಬೇಕು ನನಗೆ. ಅಂಥ ವಿಡಿಯೋ ನನ್ನ ಮುಂದೆ ಬರಬೇಕು. ನಾನು ಮಾಡಿರ್ತಕ್ಕಂಥ ಕೆಲಸದಿಂದಾಗಿ ನನಗೆ ಸಂತೋಷವಾದರೆ ಆ ವಿಡಿಯೋಕ್ಕೆ ಒಂದು ಬೆಲೆ ಇದೆ. ಇವತ್ತು ನಾನು ತಮ್ಮ ಮುಂದೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಭಾರತ ಭೂಮಿ ಭೋಗ ಭೂಮಿ ಅಲ್ಲ, ನಮ್ಮದು ತ್ಯಾಗ ಭೂಮಿ. ಎಷ್ಟು ನಾವು ತ್ಯಾಗವನ್ನು ಮಾಡ್ತೇವೆ ಅಷ್ಟು ನಾವು ಪ್ರಪಂಚದಲ್ಲಿ ಹೆಸರನ್ನು ಗಳಿಸ್ತೇವೆ. ನಾವು ನೋಡಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿನ ನಾವು ನೋಡಿ ಬಹಳಷ್ಟು ದೊಡ್ಡ ವ್ಯಕ್ತಿ ಇವನು ಅಂತ ನೋಡಿದಾಗ ಅವನ ಜೀವನದಲ್ಲಿ ತ್ಯಾಗ ಮಾಡಿಲ್ಲ ಅಂತಂದರೆ ಅವನು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ತ್ಯಾಗ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲಿನೇ ಇದೆ. ಈಗ ನಾವು ಬಹಳಷ್ಟು ಜನ ನೋಡ್ತಾ ಇದ್ದೀನಿ. ನನಗೆ ವಿದ್ಯೆಯ ಗಮನ ಇರ್ತದೆ, ಬೇಕಾದಷ್ಟು ವಿದ್ಯೆ ಇದೆ ನನ್ನ ಹತ್ರ. ನಾನು ಬಹಳ ಚೆನ್ನಾಗಿ ಮಾತನಾಡಿ ಬಹಳಷ್ಟು ಮಂದಿಯನ್ನು ಇನ್ಫ್ಲೂಯೆನ್ಸ್ ಮಾಡಬಲ್ಲೆ, ಒಳ್ಳೆಯ ಕೆಲಸ. ಆದರೆ ನೀನು ಮಾಡ್ತಕ್ಕಂಥ ಕೆಲಸ ಅದರಲ್ಲಿ ಎಷ್ಟು ನಿನಗೆ ಅನಿಸಿದ ಮಟ್ಟಿಗೆ ತ್ಯಾಗವನ್ನು ಮಾಡಿದ್ದೀಯಾ, ನೀನಷ್ಟು ನೀನು ಜಸ್ಟಿಫೈ ಮಾಡ್ಕೊಂಡಿದ್ದೀಯಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ವಿದ್ಯೆಯನ್ನು ಕಲಿತು ಬಹಳಷ್ಟು ಜನ ತ್ಯಾಗ ಜೀವಿಗಳಾಗಿ ಜನರಲ್ಲಿ ವಿದ್ಯೆಯನ್ನು ಪಸರಿಸೋದರಲ್ಲಿ ಶ್ರಮಿಸಿ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಹೋಗಿದ್ದಾರೆ.
ಧನಕ್ಕೆ ಯಾವಾಗಲೂ ಬೆಲೆ ಯಾವಾಗಿರ್ತದೆ ಅಂತಂದರೆ, ಯಾವಾಗ ಅದನ್ನು ದಾನ ಮಾಡ್ತೀವಿ ಆವಾಗಷ್ಟೇ ಧನಕ್ಕೆ ಬೆಲೆ. ನಿಮ್ಮ ಧನಕ್ಕೆ ಬೆಲೆ ಅಂತಂದರೆ ಆವಾಗಷ್ಟೇ ಬರ್ತದೆ. ಅದಕ್ಕೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ಅಂತಂದರೆ, ತ್ಯಾಗ ಮಾಡಿ ನಾವು ಅನ್ಕೋಬೋದು, ಸರ್ ಪರಿಸ್ಥಿತಿ ಚೇಂಜ್ ಆಗಿಬಿಟ್ಟಿದೆ, ಸುತ್ತಮುತ್ತಲಿನ ಸಮಾಜ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ. ನನಗಿಂತ ಬಹಳ ಚೆನ್ನಾಗಿ ಇದರ ಬಗ್ಗೆ ನಮ್ಮ ಕರ್ಜಿಗಿ ಸರ್ ಹೇಳ್ತಾರಂತ ಅನಿಸ್ತದೆ. ಸಾಕ್ರೆಟಿಸ್ನ ಕಾಲದಿಂದ ಇನ್ನೂ ಬೇಕಾದ್ರೆ ನೀವು 1000 ವರ್ಷ ಅಂತ ಇಟ್ಕೊಡ್ರಿ ಮುಂದೆ, ಈ ಸಮಾಜದ ನೀತಿ ನಡಾವಳಿಗಳು, ಅಟಿಟ್ಯೂಡ್ಸ್ ಅಂತ ನಾವೇನು ಹೇಳ್ತೀವಿ, ಮೌಲ್ಯಗಳು ಯಾವುದೇ ಕಾರಣಕ್ಕೂ ಬದಲಾಗುತ್ತೆ. ಅದಕ್ಕೆ ನಾವು ಈ ಕಿಡ್ನಿ ಫೌಂಡೇಶನ್ನ ನೋಡಿದಾಗ, ಶ್ರೀನಿವಾಸ್ ಅವರು ನನ್ನ ಮುಂದೆ ಹೇಳಿದಾಗ, ಸರ್ ಬರೀ ನಮ್ಮಲ್ಲಿ 86 ಮಷಿನ್ಗಳಿದೆ ಸರ್ ಅಂತ ಅವ್ರು ಹೇಳಿದಾಗ ನನಗೆ ಬಹಳಷ್ಟು ಬೇಜಾರಾಯಿತು. ಹೆಸರುಗಳನ್ನ ನೋಡಿದರೆ ಬಹಳ ದೊಡ್ಡ ಹೆಸರುಗಳಿವೆ. ಸ್ಪಾನ್ಸರ್ಸ್ ಲಿಸ್ಟ್ ನೋಡಿದರೆ ಬರೀ 86 ಮಷಿನ್ಗಳಿವೆ ಅಲ್ಲ. ಒಂದು ದಿವಸಕ್ಕೆ ಒಂದು ಮಷಿನ್ ಭಾಳ ಅಂದರೆ 3 ಜನರಿಗೆ, ಇಬ್ಬರಿಗೆ ಅಥವಾ 3 ಜನರಿಗೆ ಕೇಟರ್ ಮಾಡ್ಬೋದು ಅಂತ ಅನ್ನಿಸ್ತದೆ. ಏನಾಗಿದೆ ನಮಗೆ ಅಂತಕ್ಕಂಥದ್ದು ಒಂದು ಯೋಚನೆ ಬರ್ತದೆ. ನಾವು ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಈ ಒಂದು ಸಂಸ್ಥೆ ಯಾವ ಉದ್ದೇಶಗಳನ್ನು ಇಟ್ಕೊಂಡು ಮುಂದುವರಿತಾ ಇದೆ ಅದರಲ್ಲಿ ಪಾಲ್ಗೊಳ್ಳೋಣ. ಅದರಲ್ಲಿ ನಾವು ಕೂಡ ಕೈ ಜೋಡಿಸೋಣ, ನಮ್ಮ ಅಳಿಲು ಸೇವೆಯನ್ನು ಮಾಡೋಣ. ಅವರ ಉದಾತ್ತವಾಗಿರ್ತಕ್ಕಂಥ ಮನೋಭಾವನೆಗೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂಥ ಒಂದು ಕಡ್ಡಿಯನ್ನು, ಚಿಕ್ಕದಾಗಿರ್ತಕ್ಕಂಥ ಆ ಗುಡ್ಡದಲ್ಲಿ ಒಂದು ಕಡ್ಡಿಯನ್ನು ನಾವು ಸೇರಿಸಿದರೆ ಬಹಳ ಅನುಕೂಲವಾಗ್ತದೆ ಅಂತಕ್ಕಂಥದ್ದು. ಮತ್ತು ಯಾವಾಗ ಆ ಸ್ಕ್ರೀನ್ ಬರ್ತದೆ, ಆ ವಿಡಿಯೋ ಸ್ಕ್ರೀನ್ ಬರ್ತದೆ, ಆವಾಗ ಅದನ್ನು ನೀವು ನೋಡಿದಾಗ ಬಹಳಷ್ಟು ಸಂತೋಷವಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ನಿಮಗೆ ನೀಡಿರ್ತಕ್ಕಂಥ ಸಮಯ ಮುಗಿತು ಅಂತ ಅನಿಸ್ತದೆ. ಇಷ್ಟು ಹೇಳಿ, ನನಗಿಂತ ಉತ್ತಮವಾಗಿ ವಾಗ್ಮಿಗಳು ಇಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ. ಅವರು ಇನ್ನೂ ಇದರ ಬಗ್ಗೆ ವಿಶದವಾಗಿ ವಿವರವಾಗಿ ಹೇಳ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಕಳೆದಿರತಕ್ಕಂಥ ಪ್ರತಿಯೊಂದು ಕ್ಷಣ ನಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರೋದಿಲ್ಲ. ಒಂದು ಕ್ಷಣ, ಒಂದು ದಿನವನ್ನು ಬದಲಾಯಿಸಿದರೆ ಒಂದು ದಿನ ನಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ದಯವಿಟ್ಟು ನಾವು ಇವತ್ತು ಕೂತ್ಕೊಂಡು ಮಾಡ್ತಕ್ಕಂಥ ಈ ಕೆಲಸ ಏನಿದೆ, ಈ ಒಂದು ಸಮಯವನ್ನು, ಈ ಕ್ಷಣಗಳನ್ನು ನಾವು ವೇಸ್ಟ್ ಮಾಡೋದು ಬೇಡ. ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿ, 2 ಹೊತ್ತು ಊಟ ಮಾಡೋರು ಈಗ 1 ಹೊತ್ತು ಊಟನಾದರೂ ಮಾಡಿ ಸ್ವಲ್ಪ ಏನಾದರೂ ನಾವು ಕಾಂಟ್ರಿಬ್ಯೂಷನ್ ಮಾಡೋಣ. ಯಾಕಂತಂದರೆ ಪಿಜ್ಜಾ ಬರ್ಗರ್ ತಿಂದು ಆರೋಗ್ಯ ಕೆಡಿಸೋಕ್ಕಿಂತ 2 ರೊಟ್ಟಿ 2 ಚಪಾತಿ ಅಥವಾ ಒಂದು ಮುದ್ದೆ ಏನಿರ್ತದೆ ಅದನ್ನು ತಿಂದ್ಕೊಂಡು ಬದುಕಿದ್ರೆ ನಾವು ಆರೋಗ್ಯವಾಗಿಯೂ ಇರ್ತೀವಿ ಮತ್ತು ಬೇಕಾದಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಇಟ್ಟು, ನಿಮ್ಮ ಜೀವನದ ಈ ಕ್ಷಣಗಳು ಕೂಡ ಬಹಳ ಪ್ರಮುಖವಾಗಿವೆ. ನೀವು ಈ ಕ್ಷಣಗಳಿಗೆ ಬೆಲೆ ಕೊಡ್ತಿದ್ರೆ ದಯವಿಟ್ಟು ಈ ದಿಟ್ಟಿನಲ್ಲಿ ಯೋಚನೆ ಮಾಡಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮನಸ್ಸಲ್ಲಿ ಹಾಕಿ, ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಏನೋ ಒಂದು ನಿಮಗೆ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಸಿರ್ತಕ್ಕಂತಹ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनुजाते, जय है कर्नाटका माते. ಎಲ್ಲಾದರೂ ಇರು, ಎಂತಾದರೂ ಇರು.